Good morning students, welcome to another session of the physics class. In the previous class, we derived the relation to solve the resultant of two vectors, that is in the form of subtraction. So subtraction method ಅನ್ನು ಹೇಗೆ ಮಾಡೋದು ಅಂತ ಹೇಳಿ. ಸೊ ನಿಮಗೆ ಗೊತ್ತಾಯ್ತಲ್ಲ, ಸಬ್ಟ್ರಾಕ್ಷನ್ ಅಂತಂದರೆ ಇನ್ನೊಂದು ಏನು ಹೊಸದು ಕಾನ್ಸೆಪ್ಟ್ ಏನು ಅಲ್ಲ, ಅಡಿಷನ್ ಆಫ್ ವೆಕ್ಟರ್ಸೇ ಮಾಡ್ತೀವಿ, ಬಟ್ ಜಸ್ಟ್ ಏನು ಮಾಡ್ತೀವಿ ಅಲ್ಲಿ ನಾವು ಪ್ಲಸ್ ಅನ್ನು ಏನು ಮಾಡ್ತೀವಿ, ಇಂಟರ್ಚೇಂಜ್ ಮಾಡ್ಕೊಳ್ತೀವಿ. ವೆಕ್ಟರನ್ನು ಸಿಂಪಲಾಗಿ ಬರೆಯೋ ಬದಲಿ ನೆಗೆಟಿವ್ ಆಫ್ ಅ ವೆಕ್ಟರನ್ನು ಕನ್ಸಿಡರ್ ಮಾಡಿ ಅದನ್ನು ನಾವೇನು ಮಾಡಿದ್ವಿ, ಸೇಮ್ ಮೆಥಡನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಿವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್. ಅದು ಅರ್ಥ ಆಗಿದೆ ಅಂತಂದರೆ ಅಷ್ಟೇ, ಇದು ನ್ಯೂಮರಿಕಲ್ಸನ್ನು ಪ್ರಾಕ್ಟೀಸ್ ಮಾಡಿ. ಅದು ಅರ್ಥ ಆಗಿಲ್ಲ ಅಂತಂದರೆ ಫಸ್ಟ್ ಅದನ್ನು ಕ್ಲಾರಿಫಿಕೇಷನ್ ತೊಗೊಳ್ರಿ, ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿ. ಸೊ ಟೇಕ್ ಡೌನ್ ದಿ ಫಸ್ಟ್ ನ್ಯೂಮರಿಕಲ್. ಈಸಿ ಎಕ್ಸಾಂಪಲ್ಸ್ ಅದಾವೆ, ಏನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. Two vectors A and B, two vectors A and B are such that modulus of A plus B is equals to modulus of A minus B. What is the angle between A and B? What is the angle between A and B? Here we have got two vectors. ಎರಡು vectors ಕೊಟ್ಟಾರ. ಯಾವ ಎರಡು vectors ಕೊಟ್ಟಾರ? We have got the vector A and the vector B. ಕ್ಯಾಪಿಟಲ್ ಲೆಟರ್ಸ್ ಬದಲಿ ಸ್ಮಾಲ್ ಲೆಟರ್ಸನ್ನು ಕೊಟ್ಟಾರ ಅಷ್ಟೇ, ಮತ್ತೇನು ಚೇಂಜ್ ಮಾಡಿದ್ದಿಲ್ಲ. ಸೊ ಇಲ್ಲಿ ರಿಸಲ್ಟೆಂಟ್ ಆಫ್ ಟು ವೆಕ್ಟರ್ಸ್ ಇನ್ ದ ಫಾರ್ಮ್ ಆಫ್ ಅಡಿಷನ್ ಕೊಟ್ಟಾರ, ಇಲ್ಲಿ ರಿಸಲ್ಟೆಂಟ್ ಆಫ್ ಟು ವೆಕ್ಟರ್ಸ್ ಇನ್ ದ ಫಾರ್ಮ್ ಆಫ್ ಸಬ್ಟ್ರಾಕ್ಷನ್ ಕೊಟ್ಟಾರ. ನೆನ್ಪಿಟ್ಕೊಳ್ಳಿ, A ಪ್ಲಸ್ ಬಿ A ಮೈನಸ್ ಬಿ ಅಂತಂದರೆ ಅದು ರಿಸಲ್ಟೆಂಟ್, ಸಿಂಪಲ್ ಅಡಿಷನ್ ಮಾಡಿದ್ದು ಅಲ್ಲ, ಅದು ರಿಸಲ್ಟೆಂಟ್ ಬೇರೆ, ಜಸ್ಟ್ ಅಡಿಷನ್ ಮಾಡೋದು ಬೇರೆ. ಸೊ ಇಲ್ಲಿ ನೆಕ್ಸ್ಟ್ ಏನಂತ ಹೇಳ್ಯಾರ, ಮಾಡ್ಯುಲಸನ್ನು ಅಪ್ಲೈ ಮಾಡಿದ್ದಾರೆ. ಮಾಡ್ಯುಲಸ್ ಅಂತಂದರೆ ಏನು? ಓನ್ಲಿ ದ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ, ಆಯಿತಾ. ಮಾಡ್ಯುಲಸ್ ಅಪ್ಲೈ ಮಾಡಿದ್ದೀವಿ ಅಂತಂದರೆ ಹಿಯರ್ ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ದಿ ಮ್ಯಾಗ್ನಿಟ್ಯೂಡ್. ಸೊ ಅದನ್ನು ಆ ಎರಡು ಕ್ವಾಂಟಿಟೀಸ್ ಸೇಮ್ ಇದೆ, ಹಾಗಿದ್ರೆ ಆ್ಯಂಗಲ್ ಬಿಟ್ವೀನ್ A ಆ್ಯಂಡ್ B ಫೈಂಡ್ ಔಟ್ ಮಾಡಿರಿ ಅಂತ ಕೇಳ್ಯಾರ. ಇದನ್ನೇ ಈ ಇಕ್ವೇಷನ್ನೇ ನಾವು ಕನ್ಸಿಡರ್ ಮಾಡುವ. ಏನಿದೆ ಇಕ್ವೇಷನ್ನು? ಮಾಡ್ಯುಲಸ್ ಆಫ್ A ಪ್ಲಸ್ B ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ A ಮೈನಸ್ B. ತುಂಬ ಈಸಿ ಇದೆ, ಬೇಕಾದರೆ ನೀವು ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡ್ಕೊತ ಹೋಗ್ಬೋದು. A ಪ್ಲಸ್ ಬಿ ಅಂತಂದರೆ ಸ್ಕ್ವೇರ್ ರೂಟ್ ಆಫ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಕಾಸ್ ಥೀಟಾ. ನೆನ್ಪಿಟ್ಕೊಡಿ, ಫಾರ್ಮುಲಾದಲ್ಲೇ ನಾನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಿರೋದು. ಕ್ಯಾಪಿಟಲ್ A ಕ್ಯಾಪಿಟಲ್ B ಇದ್ರ ಬದಲಿ ಸ್ಮಾಲ್ A ಸ್ಮಾಲ್ B ಬಂದಿದೆ. ಅದೇ ಥರ ಇಲ್ಲಿ ಇವಾಗ ಕಲ್ತ್ವಲ್ಲ ನಾವು, ಏನಿದೆ ಇಕ್ವೇಷನ್ನು? A ಸ್ಕ್ವೇರ್ ಪ್ಲಸ್ B square minus 2AB cos theta. Remember, cos theta is the angle between the vectors A and B. ನೆಗೆಟಿವ್ ಅದು ಇದು ಏನೇನು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಥೀಟಾ ಅಷ್ಟೇ ಬರ್ದಿದ್ದೀವಿ ಅಂತಂದರೆ ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ A ಆ್ಯಂಡ್ B. ಸೊ ಇದಿಷ್ಟಿದೆ, ನೀವು ಸಿಂಪಲ್ ಮ್ಯಾಥಮೆಟಿಕ್ಸ್ ಸ್ಟೆಪ್ಸ್ ಇದಾವೆ. ಹೇಗೆ ಸಾಲ್ವ್ ಮಾಡ್ತೀರಿ ಇದನ್ನು? ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಳ್ರಿ, ಇಲ್ಲ ಅಂತಂದರೆ ರೂಟ್ ಕ್ಯಾನ್ಸಲ್ ಆಯ್ತು ಅಂತ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಏನು ಉಳಿತು ನಮ್ಮ ಕಡೆ? A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಕಾಸ್ ಥೀಟಾ, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಮೈನಸ್ 2AB ಕಾಸ್ ಥೀಟಾ. ಸೊ ನೀವೇನು ಮಾಡಬೇಕು ಈಗ ನೆಕ್ಸ್ಟ್? A ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, B ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ನಾನು ಇದು ಬೇಕಾದರೆ ನಿಮಗೆ ಬರೀತೇನೆ, ಬರೆದು. ಸೊ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಕಾಸ್ ಥೀಟಾ, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಮೈನಸ್ 2AB ಕಾಸ್ ಥೀಟಾ. ಸೊ ಇಂಥ ಈಸಿ ಎಕ್ಸಾಂಪಲ್ಸು ಏನು ನಿಮಗೆ ಎಕ್ಸಾಮಿಗೆ ಬರೋದಿಲ್ಲ, ಬೋರ್ಡ್ ಎಕ್ಸಾಮಿಗೆ. ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಏನು ಕ್ಲಿಯರ್ ಆಗಲಿ ಅಂತ ಹೇಳಿ ನ್ಯೂಮರಿಕಲ್ಸನ್ನು ಹೇಳ್ತಿರೋದು. ಇವೆಲ್ಲ CET ಕ್ವೆಶನ್ಸ್. ಸೊ A ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, B ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 2AB ಕಾಸ್ ಥೀಟಾ ಮೈನಸ್ 2AB ಕಾಸ್ ಥೀಟಾ. ಈ ಮೈನಸ್ 2AB ಕಾಸ್ ಥೀಟಾನ ಈ ಕಡೆ ತಗೊಳ್ಳಿ, ಏನಾಗುತ್ತೆ? 2AB ಕಾಸ್ ಥೀಟಾ ಪ್ಲಸ್ 2AB ಕಾಸ್ ಥೀಟಾ ಆಗುತ್ತೆ. ಸೊ ಟೋಟಲ್ ಆಗಿ 4AB ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು
0. So 4AB cos theta is equals to 0. ಇದಿಷ್ಟು ನಮಗೆ ಆನ್ಸರ್ ಬಂತು. ಸೊ ಇವಾಗ ನಾವು ಆ್ಯಂಗಲನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಬಿಫೋರ್ ದ್ಯಾಟ್ ಹಿಯರ್ ವಿ ಹ್ಯಾವ್ ಗಾಟ್ ಒನ್ ಈಕ್ವೇಷನ್ 4 times AB cos theta. ಸೊ ಈ ಈಕ್ವೇಷನಿಂದ 4 is equals to 0, A is equals to 0, B is equals to 0, cos theta is equals to 0. ಇವು 4 ಪಾಸಿಬಿಲಿಟೀಸ್ ಬರ್ತವೇನೋ ಅಂತ ಹೇಳಿ ನಿಮ್ಗೆ ಡೌಟು ಇರ್ಬೋದು. ಸೊ 4 is equals to 0. ಇಸ್ ಇಟ್ ಟ್ರೂ? ನೋ. ಸೊ ಇದು ಯಾವುದೇ ಥರ ಅದು ವ್ಯಾಲಿಡ್ ಆಗಲ್ಲ. A is equals to 0, B is equals to 0 ಅಂತಂದರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ A is equals to 0, ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ B is equals to 0. ವೆಕ್ಟರಿನ ಮ್ಯಾಗ್ನಿಟ್ಯೂಡೇ 0 ಇದೆ ಅಂತಂದರೆ ಅಲ್ಲೇನು ಉಳಿತು ನೆಕ್ಸ್ಟ್ ನಮ್ಮ ಕ್ಯಾಲ್ಕುಲೇಷನಿಗೆ? ವೆಕ್ಟರ್ಸೇ ಇಲ್ಲ ಅಂತಂದರೆ ಅದರದ್ದು ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಅವೆಲ್ಲ ಏನು ಮೀನಿಂಗ್ಲೆಸ್ ಆಗುತ್ತೆ. ಸೊ ಹಾಗಾದರೆ ಇದು ಸಹ ರಾಂಗ್ ಆಗುತ್ತೆ. ಓನ್ಲಿ ಥಿಂಗ್ ವಿಚ್ ಈಸ್ ಲೆಫ್ಟ್ ಈಸ್ cos theta is equals to 0. ಸೊ cos theta 0 ಅಂತಂದರೆ ಆ್ಯಂಗಲ್ ಏನಾಗಿದೆ? ಎರಡು ವೆಕ್ಟರ್ಸಿನ ನಡುವೆ 0 ಇದೆ. ವೆಕ್ಟರ್ಸ್ ಅದಾವು, ನಡುವೆ ಆ್ಯಂಗಲ್ಸ್ 0 ಇರೋದು ಅಷ್ಟೇ ಮೀನಿಂಗ್. ಸೊ ಹೀಗೆ ಈ ಥರ ಇತ್ತಂದರೆ cos theta is equals to 0. ಸೊ cos theta ಯಾವಾಗ 0 ಆಗುತ್ತೆ ಹೇಳಿ? ಈ ಸಿಚುವೇಶನ್ ಯಾವಾಗ ರೈಸ್ ಆಗುತ್ತೆ? ವೆನ್ theta is equals to 90 degree. ಈ ಸಿಚುವೇಶನ್ ಯಾವಾಗ ರೈಸ್ ಆಗುತ್ತೆ? ವೆನ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಕಾಸ್ 90 ಈಸ್ ಈಕ್ವಲ್ಸ್ ಟು 0. ಕಾಸ್ 90 ಈಸ್ ಈಕ್ವಲ್ಸ್ ಟು 0. ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎ ಆ್ಯಂಡ್ ದ ವೆಕ್ಟರ್ ಬಿ ಎಷ್ಟು ಆದಂಗೆ ಆಯಿತು? 90 ಡಿಗ್ರಿ ಆದಂಗೆ ಆಯಿತು. ಸೊ ದಿಸ್ ಈಸ್ ದಿ ಸೊಲ್ಯೂಷನ್. ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಅಂತಂದರೆ ಎರಡು ವೆಕ್ಟರ್ಸ್ ಯಾವ ಥರ ಆ್ಯಕ್ಟ್ ಆಗ್ತದವು? ಇಲ್ಲಿ ಪರ್ಪೆಂಡಿಕ್ಯುಲರ್ ಆ್ಯಕ್ಟ್ ಆಗ್ತದವು ಅಂತ ಹೇಳಿ. ಸೊ ಇಲ್ಲಿ ಆ್ಯಂಗಲ್ ಎಷ್ಟು ಬಂತು? 90 ಡಿಗ್ರಿ ಬಂತು. ಅರ್ಥ ಆಯ್ತಲ್ಲ? ಬರ್ಕೊಳ್ಳಿ. Take down the next numerical. A particle is moving with a velocity a particle is moving with velocity is moving with velocity 5 meter per second towards the east. 5 meter per second towards east. And its velocity changes to, and its velocity changes to 5 meter per second north. 5 meter per second north in 10 seconds. In 10 second. Find the acceleration. Find the acceleration. Acceleration full ಬರ್ಕೊಳ್ಳಿ. ಮತ್ತು ನೀವು ಶಾರ್ಟ್ ಫಾರ್ಮಲ್ಲಿ ಬರೆಯೋಕ್ಕೆ ಹೋಗಬೇಡ್ರಿ. ಸೊ ಇನ್ ದ ಕ್ವೆಶನ್ ಇಟ್ ಈಸ್ ಸೆಡ್ ದ್ಯಾಟ್ ಅ ಪಾರ್ಟಿಕಲ್ ಈಸ್ ಮೂವಿಂಗ್ ವಿತ್ ಅ ವೆಲಾಸಿಟಿ ಆಫ್ 5 meter per second ಇನ್ ಈಸ್ಟ್. ಅಗೇನ್ ಇಲ್ಲಿ ಡೈರೆಕ್ಷನಿಂದ ಕೆಲಸ ಇದೆ. ನಿಮ್ಗೆ ಆಲ್ರೆಡಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಡೈರೆಕ್ಷನ್ಸನ್ನು ಹೇಗೆ ಬರೆಯೋದು, ಹೇಗೆ ಸಾಲ್ವ್ ಮಾಡೋದು ಅಂತೇಳಿ. ಈಸ್ಟ್, ವೆಸ್ಟ್, ನಾರ್ತ್ ಆ್ಯಂಡ್ ಸೌತ್. ಸೊ ಒಂದು ಪಾರ್ಟಿಕಲ್ ಇದೆ, ಯಾವ ಕಡೆ ಮೂವ್ ಆಗ್ತಿದೆ? 5 meter per second ವೆಲಾಸಿಟಿಯಿಂದ ಟುವರ್ಡ್ಸ್ ಈಸ್ಟ್ ಹೋಗ್ತಿದೆ. ಟುವರ್ಡ್ಸ್ ಈಸ್ಟ್ ಹೋಗ್ತಿದೆ, ಆಯಿತಾ? 5 meter per second. ನೆಕ್ಸ್ಟ್, ಆ್ಯಂಡ್ ಇಟ್ಸ್ ವೆಲಾಸಿಟಿ ಚೇಂಜಸ್ ಟು 5 meter per second ನಾರ್ತ್. ನೆಕ್ಸ್ಟ್ ಏನು ಮಾಡ್ತಾ ಆ ಪಾರ್ಟಿಕಲ್? 5 meter per second ನಾರ್ತ್ ಕಡೆ ಟರ್ನ್ ಆಯಿತು. ಸೊ ಇದು ಇನಿಷಿಯಲ್ ವೆಲಾಸಿಟಿ ಇಷ್ಟಿತ್ತು. ಫೈನಲ್ ವೆಲಾಸಿಟಿನೂ ಎಷ್ಟಿದೆ? 5 meter per second ಅಷ್ಟೇ ಇದೆ. ಬಟ್ ಇಟ್ ಈಸ್ ನಾವು ಟುವರ್ಡ್ಸ್ ನಾರ್ತ್. ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಆಕ್ಸಲರೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಕ್ಸಲರೇಷನಿಗೆ ಫಾರ್ಮುಲಾ ಏನಿದೆ? ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ವೆಲಾಸಿಟಿ, ಚೇಂಜ್ ಇನ್ ವೆಲಾಸಿಟಿ divided by change in time.
ಕಾಣ್ತಿದೆಲ್ಲ ಬರ್ದಿರೋದು ಬೋರ್ಡ್ ಮೇಲೆ. ಸೊ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಸೊ ಚೇಂಜ್ ಇನ್ ವೆಲಾಸಿಟಿ ಅಂತಂದರೆ ಏನು ಬರೀತೀರಿ? v2 minus v1. v2 minus v1. Change in time is nothing but the total time taken. Total time taken. ಸೊ ಇದು ಆಕ್ಸಲರೇಷನಿಗೆ ಫಾರ್ಮುಲಾ ಆಯಿತು. ಹಾಗಿದ್ರೆ ನಾವು v2 minus v1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. 5 minus 5 0 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಮಾಡೋಕ್ಕೆ ಬರೋದಿಲ್ಲ. ಯಾಕಂತಂದರೆ ದೀಸ್ ಆರ್ ದಿ ವೆಕ್ಟರ್ ಕ್ವಾಂಟಿಟೀಸ್. ವೆಕ್ಟರ್ ಕ್ವಾಂಟಿಟೀಸ್ ಅಂತಂದರೆ ಅದನ್ನು ನಾವು ನಾರ್ಮಲ್ ಕ್ವಾಂಟಿಟೀಸ್ ಥರ ಟ್ರೀಟ್ ಮಾಡಬಾರ್ದು. ಸೊ ಮುಂಚೆ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಇತ್ತು, ನಡೀತಿತ್ತು. ಇವಾಗ ನೀವು ಪ್ಲೇನನ್ನು ಡಿಸ್ಕಸ್ ಮಾಡ್ತಿರೋದ್ರಿಂದ, ವೆಕ್ಟರ್ ಕಾನ್ಸೆಪ್ಟನ್ನು ಕಲ್ತಿರೋದ್ರಿಂದ ಇವಾಗ ಏನು ಮಾಡಬೇಕು? ವೆಕ್ಟರ್ಸನ್ನು ಪ್ರಾಪರ್ ಹ್ಯಾಂಡಲ್ ಮಾಡಬೇಕು. ಸೊ v2 minus v1 is nothing but the subtraction of two vector quantities. So subtraction of two vector quantities ಹೇಗೆ ಮಾಡ್ತೀರಿ ನೀವು? either by graphical method or by analytical method. ಸೊ ಆ v2 minus v1 ಮಾಡೋಕ್ಕೆ ಸೊ ಇದನ್ನು ಯಾವ ಫಾರ್ಮಲ್ಲಿ ಇದೆ ಅಂದ್ಕೊಳ್ಳಿ? v2 ಪ್ಲಸ್ ಆಫ್ ಮೈನಸ್ v1 ಫಾರ್ಮಲ್ಲಿ ಇದೆ ಅಂದ್ಕೊಳ್ಳಿ. ಆಯಿತಾ? ಈಗ v2 ಇದೆ, v1 ಇದೆ, ನನಗೇನು ಬೇಕು? ಮೈನಸ್ ಆಫ್ v1 ಬೇಕು. ಸೊ ಹಾಗಿದ್ರೆ ನಾನು ಏನು ಮಾಡ್ತೀನಿ? ಇದನ್ನು ಚೇಂಜ್ ಮಾಡ್ಕೊಳ್ತೀನಿ. ಸೊ v1 ಇಲ್ಲೇ ಇರಲಿ, v2ನ ಏನು ಮಾಡ್ತೀನಿ? ಪ್ಯಾರಲಲ್ ಶಿಫ್ಟ್ ಕೊಟ್ಟು ಈ ಕಡೆ ತಗೊಳ್ತೀನಿ. ನಿಮಗೆ ಇದು ಸಹ ಗೊತ್ತಿದೆ. ವೆಕ್ಟರ್ಸನ್ನು ನಾವೇನು ಮಾಡಬಹುದು? ಪ್ಯಾರಲಲ್ ಶಿಫ್ಟನ್ನು ಕೊಡಬಹುದು. ಇಲ್ಲಿ v2 ಬಂತು. ಮೈನಸ್ v1 ಬೇಕಿತ್ತಲ್ಲ, ನಮ್ಮ ಕಡೆ ಏನಿದೆ? v1 ಇದೆ. ಸೊ ಮೈನಸ್ v1 ಹೇಗೆ ಮಾಡೋದು? ಜಸ್ಟ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡನ್ನು ಚೇಂಜ್ ಮಾಡಬಾರ್ದು, ಓನ್ಲಿ ಡೈರೆಕ್ಷನನ್ನು ಚೇಂಜ್ ಮಾಡಬೇಕು. ಅವಾಗ ಅದೇನಾಗುತ್ತೆ? ವೆಕ್ಟರ್ ನೆಗೆಟಿವ್ ವೆಕ್ಟರಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಮೈನಸ್ v1. So this quantity gives you minus v1. So minus v1 v2 ಎರಡು ಕ್ವಾಂಟಿಟೀಸ್ ನಮಗೆ ಸಿಕ್ತು. ಸೊ ಇದರದ್ದು ರಿಸಲ್ಟೆಂಟ್ ಇಲ್ಲಿ ನಾವೇನು ಮಾಡ್ತೀವಿ? ಯೂಶುವಲ್ ಮೆಥಡ್ ಪ್ಯಾರಲಲೆಲೋಗ್ರಾಮನ್ನು ಡ್ರಾ ಮಾಡಿ ಅದರದ್ದು ರಿಸಲ್ಟೆಂಟನ್ನು ಫೈಂಡ್ ಮಾಡಿ. ಐದರ್ ದಿಸ್ ಮೆಥಡ್ ಆರ್ ಬೈ ಅನಲೈಟಿಕಲ್ ಮೆಥಡ್. ಅನಲೈಟಿಕಲ್ ಮೆಥಡಲ್ಲಿ ಏನು ಮಾಡ್ತೀವಿ? v2 minus v1 is equals to square root of v2 ಸ್ಕ್ವೇರ್. ಯಾಕಂತಂದರೆ ಫಸ್ಟ್ ಟರ್ಮ್ v2 ಅಂತಿದೆ, ಆಯಿತಾ? ಎ ಬಿ ಅಂತಿತ್ತು, ಫಸ್ಟ್ ಎ ತೊಗೊಂಡ್ವಿ. v2 v1 ಅಂತಿದೆ, ಹಾಗಾಗಿ v2 ಫಸ್ಟ್ ತೊಗೊಂಡೇನೆ. v2 ಸ್ಕ್ವೇರ್ ಪ್ಲಸ್ v1 ಸ್ಕ್ವೇರ್ ಮೈನಸ್ 2v2 v1 ಕಾಸ್ ಥೀಟಾ. 2v2 v1 ಏನಾಗುತ್ತೆ? ಮುಂದೆ ಕಾಸ್ ಥೀಟಾ. ನೀವು ಕರೆಕ್ಟಾಗಿ ಸ್ಕ್ವೇರ್ ರೂಟನ್ನು ಡ್ರಾ ಮಾಡಿ. ಸೊ ಅಲ್ಲಿ ಥೀಟಾ ಬಂತಲ್ಲ, ಥೀಟಾ ಆ್ಯಂಗಲ್ ಏನು ಕನ್ಸಿಡರ್ ಮಾಡ್ತೀರಿ? ಇಲ್ಲಿ ಈಸ್ಟ್ ವೆಸ್ಟ್ ಡೈರೆಕ್ಷನ್ಸ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಇದಾವೆ. ಅಥವಾ ಈ ಕಡೆ ತೊಗೊಂಡಿದ್ಮೇಲೆ ಇಲ್ಲಿ ನೋಡಿ ಅಗೇನ್ ಆ್ಯಂಗಲ್ ಏನಿದೆ? 90 ಡಿಗ್ರಿ ಇದೆ. 90 ಡಿಗ್ರಿ ಅಂತಂದರೆ ಕಾಸ್ 90 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ v2 ವ್ಯಾಲ್ಯೂ ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್. v1 ವ್ಯಾಲ್ಯೂ ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್. 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಮೈನಸ್ 2 5 ಇಂಟು 5 cos theta 0. cos 90 is equals to 0. ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಇದು 0 ಇಂಟು ಎನಿಥಿಂಗ್ ಅಂತಂದರೆ ಏನಾಗುತ್ತೆ? ಫುಲ್ 0 ಆಗುತ್ತೆ. ಸೊ ರಿಸಲ್ಟೆಂಟ್ v2 ಮೈನಸ್ v1 is equals to, ಸೊ 5 ಸ್ಕ್ವೇರ್ ಅಂತಂದರೆ 25 ಪ್ಲಸ್ 5 ಸ್ಕ್ವೇರ್ ಅಂತಂದರೆ 25. 2 times 25 ಅಂದರೆ 50 ಅಂತ. ಸೊ 5 ರೂಟ್ 2 ಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ಈಸ್ ದಿ ಚೇಂಜ್ ಇನ್ ವೆಲಾಸಿಟಿ. ಇವಾಗ ಆಕ್ಸಲರೇಷನ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಆಕ್ಸಲರೇಷನ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ವೆಲಾಸಿಟಿ ಎಷ್ಟು ಬಂತು? 5 ರೂಟ್ 2 ಡಿವೈಡೆಡ್ ಬೈ ಟೈಮ್ ಟೇಕನ್ ಇನ್ ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 ಎಲ್ಲಿದೆ? ಇಲ್ಲಿದೆ, ಆಯಿತಾ? ಸಬ್ಸ್ಟಿಟ್ಯೂಟ್ ಮಾಡಿ. 5 ರೂಟ್ 2 ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಇಸ್ 10. 5 1s are 5, 5 2s are 10. ರೂಟ್ 2 ಡಿವೈಡೆಡ್ ಬೈ 2. ಈ 2ನ ಹೇಗೆ ಬರಿಬಹುದು? ರೂಟ್ 2 ಇಂಟು ರೂಟ್ 2 ಅಂತ ಬರ್ಕೋಬಹುದು. ಸೊ ರೂಟ್ 2 ಕ್ಯಾನ್ಸಲ್ ಆಗುತ್ತೆ. 1 ಡಿವೈಡೆಡ್ ಬೈ ರೂಟ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾಕಂತಂದರೆ ಇದು ಆಕ್ಸಲರೇಷನ್. ಡೈರೆಕ್ಷನ್ ಏನು ಹೇಳ್ತೀರಿ? ಇಲ್ಲಿ ನೋಡಿ, ಎಕ್ಸಾಕ್ಟ್ ಏನು ಸೇಮ್ ಮ್ಯಾಗ್ನಿಟ್ಯೂಡ್ ಇದ್ವು ಅಂತಂದರೆ ಎರಡು ವೆಕ್ಟರ್ಸ್ ಇಂದು ಅದರದ್ದು ರಿಸಲ್ಟೆಂಟ್ ಎಲ್ಲಿಂದ ಹೋಗುತ್ತೆ ಅಂತ ಹೇಳಿದ್ದೆ? ಎಕ್ಸಾಕ್ಟ್ ಮಿಡಲಿಂದ ಹೋಗುತ್ತೆ ಅಂತ ಹೇಳಿದ್ದೆ. ಸೊ ಪರ್ಪೆಂಡಿಕ್ಯುಲರ್ ಅದಾವು, ಸೇಮ್ ವ್ಯಾಲ್ಯೂಸ್ ಅದಾವು, ಮಿಡಲಿಂದ ಹೋಗ್ತಿದೆ ಅಂತಂದರೆ 45 ಡಿಗ್ರಿ. ಸೊ 45 ಡಿಗ್ರಿಗೆ ನಾವೇನು ಮಾಡಿ ಅಂತ ಹೇಳ್ತೀವಿ? ಇಲ್ಲಿ ನಾರ್ತ್ ಮತ್ತು ವೆಸ್ಟ್ ಡೈರೆಕ್ಷನ್ ಅಂತಂದರೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ 1/√2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಾರ್ತ್ ವೆಸ್ಟ್ direction. This is the
acceleration of a particle which is moving with a velocity 5 meter per second, first in east, later in north. So acceleration ಎಷ್ಟು ಸಿಕ್ತು ಆ ಪಾರ್ಟಿಕಲಿಗೆ 1/√2 meter per second square in north west direction. ಅರ್ಥ ಆಯ್ತಲ್ಲ? ಬರ್ಕೊಳ್ಳಿ. ಕ್ವೆಶನ್ಸ್ ಆರ್ ಡ್ಯಾಮ್ ಈಸಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. Take the next question. A car going due north. A car going due north at 10√2 meter per second, at 10√2 meter per second, turns right through an angle of 90 degree, turns right through an angle of 90 degree, without changing speed, without changing speed, what is the change in velocity of the car? What is the change in velocity change in velocity of the car? Okay, pause ಮಾಡಿ solve ಮಾಡಿ. It is very easy. Again direction ಇದೆ, so draw ಮಾಡ್ಕೊಳ್ಳಿ. East, west, north and south. So a car is going due north at 10√2 meter per second. ಒಂದು ಕಾರ್ ಇದೆ, ಎಷ್ಟು ಎಲ್ಲಿ ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ? ನಾರ್ತ್ ಡೈರೆಕ್ಷನಲ್ಲಿ ಹೋಗ್ತಿದೆ. 10√2 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡಿಂದ. ನೆಕ್ಸ್ಟ್ ಅಲ್ಲಿಂದ ಏನು ಮಾಡುತ್ತೆ? ಅದು ರೈಟ್ ಟರ್ನ್ ಆಗುತ್ತೆ. ಅಲ್ಲಿಂದ ರೈಟ್ ಟರ್ನ್ ಆಗುತ್ತೆ. ಆಯಿತಾ? ಮೇಕಿಂಗ್ ಎನ್ ಆ್ಯಂಗಲ್ ಆಫ್ 90 ಡಿಗ್ರಿ ವಿಥೌಟ್ ಚೇಂಜಿಂಗ್ ದಿ ಸ್ಪೀಡ್. ಏನಂತ ಹೇಳ್ತಿದೆ ಅದು? ರೈಟ್ ಟರ್ನು ಯಾವ ಥರ? ಎಕ್ಸಾಕ್ಟ್ ರೈಟ್ ಅಂತಂದರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಏನು ಮಾಡ್ಕೊಂಡಿದೆ? ಅದು ಶಿಫ್ಟ್ ಮಾಡಿಕೊಂಡಿದೆ. ಯೂಶ್ವಲಿ ಅದು ಪಾಸಿಬಲ್ ಇಲ್ಲ. ಸಿನ್ಸ್ ದ ಕ್ವೆಶನ್ ಈಸ್ ಗಿವನ್, ಅದನ್ನೇ ಕನ್ಸಿಡರ್ ಮಾಡಿ ನಾವು ಸಾಲ್ವ್ ಮಾಡುವ. ಅಂತಂದರೆ ಒಂದು ಸಡನ್ ನಾವು ಡೈರೆಕ್ಷನ್ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರಿಗೆ ಚೇಂಜ್ ಮಾಡ್ತಿದ್ದೀವಿ ಅಂತಂದರೆ ಆಬ್ವಿಯಸ್ಲಿ ಸ್ಪೀಡ್ ಸೇಮ್ ಇರೋದಿಲ್ಲ. ಆಯಿತಾ? ಸೊ ಇಲ್ಲಿ ಕ್ವೆಶನಲ್ಲಿ ಹಾಗಿದೆ, ಹಾಗೆ ಇಟ್ಕೊಂಡು ಸಾಲ್ವ್ ಮಾಡುವ. ಸೊ ಒಂದು ಫಸ್ಟ್ ಎಷ್ಟು ಸ್ಪೀಡಿಂದ ಹೋಗ್ತಾ ಇತ್ತದು? 10√2 ಮೀಟರ್ ಪರ್ ಸೆಕೆಂಡ್ ಸ್ಪೀಡಿಂದ ಹೋಗ್ತಾ ಇತ್ತು. ನೆಕ್ಸ್ಟ್ ಅದೇ ಸ್ಪೀಡಿಂದ ಏನು ಮಾಡ್ಕೊಂಡಿದೆ? ಅದು ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಂಡಿದ್ದಿದೆ. ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಾರ? ವಾಟ್ ಈಸ್ ದ ಚೇಂಜ್ ಇನ್ ದ ವೆಲಾಸಿಟಿ? ಸ್ಪೀಡೇ ಚೇಂಜ್ ಆಗಿಲ್ಲ, ವೆಲಾಸಿಟಿ ಹೇಗೆ ಚೇಂಜ್ ಆಗುತ್ತೆ ಅಂತ ಅನ್ಕೋಬೋದು. ಬಟ್ ಆ ಥರದ್ದಿಲ್ಲ. ಈವನ್ ಸ್ಪೀಡ್ ಸೇಮ್ ಇದ್ರೂ ಡೈರೆಕ್ಷನ್ ಚೇಂಜ್ ಆಗ್ತಿದೆ ಅಂತಂದರೆ ವೆಲಾಸಿಟಿ ಏನಾಗುತ್ತೆ? ಚೇಂಜ್ ಆಗುತ್ತೆ. ಯಾಕಂತಂದರೆ ವೆಲಾಸಿಟಿ ಏನು? ಸ್ಪೀಡ್ ಪ್ಲಸ್ ಡೈರೆಕ್ಷನ್ ಇರೋದು. ಸ್ಪೀಡ್ ಸೇಮ್ ಇದ್ದು ಡೈರೆಕ್ಷನ್ ಚೇಂಜ್ ಆಗಿದ್ರೂ ವೆಲಾಸಿಟಿ ಏನಾಗುತ್ತೆ? ಅಲ್ಲಿ ಚೇಂಜ್ ಆಗುತ್ತೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಿ? ಅಗೇನ್ ಡೈರೆಕ್ಷನ್ಸ್ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡಿ, ಅಥವಾ ಗ್ರಾಫಿಕಲ್ ಮೆಥಡ್. ಸೊ ಈ ವೆಕ್ಟರನ್ನು ಯಾವುದು? ಸೆಕೆಂಡ್ ವೆಕ್ಟರನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ಇದು v1 ಇತ್ತು, ಇದು v2 ಇತ್ತು. ಸೊ ಇದನ್ನು v2 ಅಂತ ಬರ್ಕೊಳ್ತೀನಿ. ನಮಗೇನು ಬೇಕು? ಚೇಂಜ್ ಇನ್ ವೆಲಾಸಿಟಿ. ವಿ ವಾಂಟ್ ಚೇಂಜ್ ಇನ್ ವೆಲಾಸಿಟಿ. ಚೇಂಜ್ ಇನ್ ವೆಲಾಸಿಟಿ ಇಸ್ ಗಿವನ್ ಬೈ v2 ಮೈನಸ್ v1. v2 ಮೈನಸ್ v1 ಅಂದರೆ ಸಬ್ಟ್ರಾಕ್ಷನ್ ಆಫ್ ಟು ವೆಕ್ಟರ್ಸನ್ನು ನಾವು ಮಾಡಬೇಕಾಗಿರೋದು. v2 ಇದೆ, ಮೈನಸ್ v1 ಹೇಗೆ ಮಾಡ್ತೀರಿ? ಅಗೇನ್ v1ಇಂದ ಏನು ಮಾಡಬೇಕು? ಡೈರೆಕ್ಷನನ್ನು ರಿವರ್ಸ್ ಮಾಡಬೇಕು. ಡೈರೆಕ್ಷನನ್ನು ಏನು ಮಾಡಬೇಕು? ರಿವರ್ಸ್ ಮಾಡಬೇಕು. ಇಲ್ಲಿಗೆ ಬರುತ್ತೆ ಅವಾಗ ನಮ್ಮದು v1 ವ್ಯಾಲ್ಯೂ. ಆಯಿತಾ? ಸೊ v2 ಎಷ್ಟಿದೆ? 10√2 ಮೀಟರ್ ಪರ್ ಸೆಕೆಂಡ್
10 root 2 meter per second. So ಇದು V2, it is minus V1. Resultant ಎಲ್ಲಿಂದ ಬರುತ್ತೆ? Again complete the diagonal or complete the parallelogram. ಸೊ ಆ ಪ್ಯಾರಲೋಗ್ರಾಮಿಗೆ ಕಾಮನ್ ಇಂಟರ್ಸೆಕ್ಷನ್ ಇಂದ ರಿಸಲ್ಟೆಂಟನ್ನು ಡ್ರಾ ಮಾಡಿ. ಸೊ ಆ ರಿಸಲ್ಟೆಂಟನ್ನು ನೀವು ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿ ಅದು ನಿಮಗೇನು ಸಿಗುತ್ತೆ ಅಲ್ಲಿ ರಿಸಲ್ಟೆಂಟ್ ಆಫ್ ದ ಟೂ ವೆಕ್ಟರ್ ಸಿಗುತ್ತೆ ಡೈರೆಕ್ಟ್ಲಿ. ಅದರ್ವೈಸ್ ಯೂಸಿಂಗ್ ದಿ ಅನಲೈಟಿಕಲ್ ಮೆಥಡ್. ಸೊ ಏನು V2 minus V1 is equals to, it is nothing but the resultant square root of V2 square plus V1 square minus 2 V2 V1 cos theta. So again ಇಲ್ಲಿ angle between the two vectors ಎಷ್ಟಿದೆ ನೋಡಿ, ವೆಕ್ಟರ್ಸ್ ನಡುವಿನ ಆ್ಯಂಗಲ್ 90 ಡಿಗ್ರಿ ಇದೆ. ಸೊ ಇಲ್ಲಿ 90 ಡಿಗ್ರಿ ಅಂತಂದರೆ ಕಾಸ್ ಥೀಟಾ ಏನಾಗುತ್ತೆ, ಕಾಸ್ ಥೀಟಾ 0 ಆಗುತ್ತೆ. ಸಿನ್ಸ್ ಥೀಟಾ ಈಸ್ 90 ಡಿಗ್ರಿ, ಕಾಸ್ 90 ಈಸ್ 0. ಸೊ ಡೈರೆಕ್ಟ್ಲಿ ಈಕ್ವೇಷನ್ ಎಷ್ಟಿಗೆ ರೆಡ್ಯೂಸ್ ಆಗುತ್ತೆ, V2 minus V1 is equals to square root of V2 square plus V1 square. ಯಾಕಂತಂದರೆ 0 into anything ಏನಾಗುತ್ತೆ, ಅದು 0 ಆಗುತ್ತೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು V2 ಎಷ್ಟಿದೆ 10 root 2, V1 ಎಷ್ಟಿದೆ 10 root 2. ಸೊ 10 root 2 whole square plus 10 root 2 whole square. It is equals to square root of 10 ಸ್ಕ್ವೇರ್ ಏನಾಗುತ್ತೆ 100 ಆಗುತ್ತೆ, ರೂಟ್ 2 ಸ್ಕ್ವೇರ್ ಏನಾಗುತ್ತೆ 2 ಆಗುತ್ತೆ. 100 ಇಂಟು 2, ಟೋಟಲ್ 200 ಪ್ಲಸ್ 200 ಇಟ್ ಈಸ್ ಈಕ್ವಲ್ಸ್ ಟು 400. ಸೊ 400 ಇಂದು ಏನು ಸ್ಕ್ವೇರ್ ರೂಟ್ ಎಷ್ಟು ಬರುತ್ತೆ 20 ಬರುತ್ತೆ. ಸೊ 20 ಮೀಟರ್ ಪರ್ ಸೆಕೆಂಡ್. ಚೇಂಜ್ ಇನ್ ವೆಲಾಸಿಟಿ ಎಷ್ಟಾಯಿತು 20 ಮೀಟರ್ ಪರ್ ಸೆಕೆಂಡ್. ಡೈರೆಕ್ಷನ್ ನೋಡಿ, ಯಾವ ಡೈರೆಕ್ಷನ್ನು, ರಿಸಲ್ಟೆಂಟ್ ಈ ಡೈರೆಕ್ಷನಲ್ಲಿ ಇದೆ. ಎಕ್ಸಾಕ್ಟ್ಲಿ 45 ಡಿಗ್ರಿಗೆ ಇರೋದ್ರಿಂದ ಈ ಡೈರೆಕ್ಷನ್ ಏನಾಗುತ್ತೆ, ಸೌತ್ ಈಸ್ಟ್ ಡೈರೆಕ್ಷನ್ ಆಗುತ್ತೆ. 20 ಮೀಟರ್ ಪರ್ ಸೆಕೆಂಡ್ ಸೌತ್ ಈಸ್ಟ್ ಡೈರೆಕ್ಷನ್. ಸೊ ಚೇಂಜ್ ಇನ್ ವೆಲಾಸಿಟಿ ಯಾವ ಡೈರೆಕ್ಷನಲ್ಲಿ ಆಯಿತು, ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಆಯಿತು. ಅರ್ಥ ಆಯ್ತಲ್ಲ, ಬರ್ಕೊಳ್ಳಿ. ಸೇಮ್ ಪ್ರೀವಿಯಸ್ ಮಾಡಿದ್ದ ಕ್ವಶನ್, ಜಸ್ಟ್ ಮ್ಯಾಗ್ನಿಟ್ಯೂಡ್ಸ್ ಅಷ್ಟೇ ಚೇಂಜ್ ಆಗಿರೋದಿಲ್ಲಿ. Take down the next question. A body is moving moving along a circular path with constant speed v, what is change in velocity, change in its velocity when the angle described at the center of the circle, when the angle described at center of the circle is theta. So let me draw the diagram.
ಸೊ ದಿಸ್ ಇಸ್ ದಿ ಸಿಚುವೇಶನ್. ಸೊ ಇಲ್ಲಿ ಏನಂತ ಹೇಳ್ತಿದ್ದಾರೆ, ಒಂದು ಬಾಡಿ ಇದೆ ಅಥವಾ ಒಂದು ಪಾರ್ಟಿಕಲ್ ಇದೆ, ಇಟ್ ಈಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್. ಒಂದು ಯಾವ ಥರದ ಮೋಷನ್ ಇದೆ, ಅದು ಸರ್ಕ್ಯುಲರ್ ಮೋಷನ್ ಇದೆ. ಸೊ ಸರ್ಕ್ಯುಲರ್ ಮೋಷನಲ್ಲಿ ನೋಡಿ ಐದರ್ ಸ್ಪೀಡ್ ಚೇಂಜ್ ಆಗಬಹುದು ಅಥವಾ ಕಾನ್ಸ್ಟೆಂಟ್ ಸ್ಪೀಡ್ ಇರಬೇಕು, ಬಟ್ ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಅಲ್ಲಿ ಡೈರೆಕ್ಷನ್ ಅಂತೂ ಚೇಂಜ್ ಆಗುತ್ತೆ. ಸೊ ಕಾನ್ಸ್ಟೆಂಟ್ ಸ್ಪೀಡ್ ಇರಲಿ ಅಥವಾ ವೇರಿಯಬಲ್ ಸ್ಪೀಡ್ ಇರಲಿ, ಕಂಟಿನ್ಯೂಸ್ ಆಗಿ ಡೈರೆಕ್ಷನ್ ಚೇಂಜ್ ಆಯ್ತು ಅಂತಂದರೆ ಆಬ್ವಿಯಸ್ಲಿ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ವೆಲಾಸಿಟಿ ಅಂತ ಮೀನಿಂಗ್ ಕೊಡುತ್ತೆ. ಮತ್ತೇನಂತ ಹೇಳ್ಯಾರ, ವಾಟ್ ಈಸ್ ದ ಚೇಂಜ್ ಇನ್ ಇಟ್ಸ್ ವೆಲಾಸಿಟಿ ಅಂತ ಕೇಳ್ಯಾರ. ಚೇಂಜ್ ಆಫ್ ವೆಲಾಸಿಟಿ ಎಷ್ಟು ಬರುತ್ತೆ ಅಂತ ಕೇಳ್ತಿರೋದು. ಸೊ ಇನಿಷಿಯಲ್ ವೆಲಾಸಿಟಿ ವಿ, ಫೈನಲ್ ವೆಲಾಸಿಟಿ ವಿ, ಎರಡು ಸೇಮ್ ಅದಾವೆ. ಸೊ ಇದ್ರದ್ದು ಚೇಂಜ್ ಇನ್ ವೆಲಾಸಿಟಿನ ಹೇಗೆ ಫೈಂಡ್ ಔಟ್ ಮಾಡೋದು, ಮತ್ತೆ ಒಂದು ಸಿಚುವೇಶನನ್ನು ಹೇಳ್ಯಾರ. ಏನಂತ ಹೇಳ್ಯಾರ, ಇಟ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ ವಿತ್ ದಿ ಏನು ಸೆಂಟರ್ ಆಫ್ ದಿ ಸರ್ಕಲ್. ಇದು ಈ ಥರ ಡಯಾಗ್ರಾಮ್ ನೋಡಿದರೆ ನಮಗೆ ಕರೆಕ್ಟಾಗಿ ಅರ್ಥ ಆಗೋದಿಲ್ಲ. ನಮಗೇನು ಬೇಕು, ಎರಡು ವೆಕ್ಟರ್ಸ್ ನಡುವೆ ಆ್ಯಂಗಲ್ ಗೊತ್ತಿರಬೇಕು, ಆವಾಗ ಮಾತ್ರ ನಮಗೇನಾಗುತ್ತೆ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಿದ್ರೆ ನಾವೇನು ಮಾಡುವ, ಈ ಡಯಾಗ್ರಾಮನ್ನು ಶಿಫ್ಟ್ ಮಾಡಿಕೊಂಡು ನಮಗೆ ಅರ್ಥ ಆಗುವಂಗೆ ಡ್ರಾ ಮಾಡಿಕೊಡುವ. ಸೊ ಇಲ್ಲೇನು ಮಾಡ್ತೇನೆ ನಾನು, ಇಲ್ಲಿ ವೆಕ್ಟರ್ ಫಸ್ಟ್ ವೆಲಾಸಿಟಿ ಏನಿದೆಯಲ್ಲ, ಸ್ಪೀಡ್ ಏನಿದೆಯಲ್ಲ, ಆ ಸ್ಪೀಡನ್ನು ಏನು ಮಾಡ್ತೀನಿ ಅಂದರೆ ವೆಕ್ಟರ್ ಕ್ವಾಂಟಿಟಿ ಇದೆಯಲ್ಲ, ಸೊ ಪ್ಯಾರಲಲ್ ಶಿಫ್ಟನ್ನು ಕೊಟ್ಟು ಈ ಕಡೆ ತೊಗೊಂಡು ಬರ್ತೀನಿ. ಸೊ ಅದು ಯಾವ ಥರ ಕಾಣ್ತೈತೆ ನೋಡಿ ಇವಾಗ. ಸೊ ಫಸ್ಟ್ ಸಿಚುವೇಶನ್ ಹೀಗಿದೆ ಆಯಿತಾ, ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇಲ್ಲಿಗೆ ತೊಗೊಂಡು ಹೋಗಿ ನೆಕ್ಸ್ಟ್ ಅದನ್ನು ಡೌನ್ವರ್ಡ್ ಶಿಫ್ಟ್ ಮಾಡಿದರೆ ಈ ಕಡೆ ಬರುತ್ತೆ. ಸೊ ಸಿಚುವೇಶನ್ ವಿಲ್ ಬಿ ಆಫ್ ಲೈಕ್ ದಿಸ್. ಈ ಥರ ಅಪಿಯರ್ ಆಗುತ್ತೆ. ನೀವೇ ಬೇಕಾದರೆ ಡ್ರಾ ಮಾಡಿ ನೋಡಿ. ಇದನ್ನು ಫಸ್ಟ್ ಏನು ಮಾಡ್ತಿದ್ದೀನಿ ನಾನು, ಪ್ಯಾರಲಲ್ ಶಿಫ್ಟ್ ಮಾಡಿ ರೈಟ್ ಸೈಡ್ ತೊಗೊಂಡು ಹೋಗ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಿದ್ದನ್ನು ಡೌನ್ವರ್ಡ್ ತೊಗೊಂಡು ಬಂದೀನಿ. ಆವಾಗ ಈ ಥರ ಸಿಚುವೇಶನ್ ಅಪಿಯರ್ ಆಗುತ್ತೆ. ಸೊ ಬಿಫೋರ್ ದ್ಯಾಟ್ ಇಲ್ಲಿ ಎಷ್ಟು ಆ್ಯಂಗಲ್ ಇರುತ್ತೆ ಹೇಳಿ, ಆ್ಯಂಗಲ್ ಹಿಯರ್ ಎಷ್ಟು ಆ್ಯಂಗಲ್ ಇರುತ್ತೆ, ಇದನ್ನು ನೀವು 10th ಕಲ್ತಿದ್ದೀರಿ. ಏನಂತ ಕಲ್ತಿದ್ದೀರಿ, ಒಂದು ಸರ್ಕಲ್ ಇತ್ತಂತಂದರೆ ಆ ಸರ್ಕಲಿಗೆ ಒಂದು ಪಾಯಿಂಟಿಗೆ ನೀವು ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ ದ್ಯಾಟ್ ಟ್ಯಾಂಜೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಇದು ಫಸ್ಟ್ ಥಿಯರಮ್ ಆರ್ ಸೆಕೆಂಡ್ ಥಿಯರಮ್ ಏನಿದೆ ನೋಡಿ ಸರ್ಕಲ್ ಚಾಪ್ಟರಲ್ಲಿ. ಸೊ ಒಂದು ಸರ್ಕಲಿಗೆ ಒಂದು ಪಾಯಿಂಟಲ್ಲಿ ನೀವು ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ ಆ ಟ್ಯಾಂಜೆಂಟ್ ಮತ್ತು ರೇಡಿಯಸ್ ಆಫ್ ದ ಸರ್ಕಲ್ ಯಾವಾಗಲೂ ಏನಿರ್ತಾವೆ, ಪರ್ಪೆಂಡಿಕ್ಯುಲರ್ ಟು ಒನ್ ಅನದರ್ ಆಗಿರ್ತವೆ. ಅದೇ ಕಾನ್ಸೆಪ್ಟನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ಸೊ ಇಲ್ಲಿ ಇದು 90 ಡಿಗ್ರಿ ಇದೆ, ಅಗೇನ್ ಇಲ್ಲಿನೂ ಸಹ ಏನಿದೆ ಅದು 90 ಡಿಗ್ರಿ ಇದೆ. ಇಟ್ ಈಸ್ 90 ಡಿಗ್ರಿ ಹಿಯರ್ ಆ್ಯಂಡ್ 90 degree here. So this quantity and this quantity is 90 degree and this quantity is theta. This is our vector v1, this is our vector v2. Vector v1 is having a speed v and vector v2 is again having a speed v, meter per second. ನಮಗೆ ಇದ್ರದ್ದು ಡೈರೆಕ್ಷನ್ ಏನಾಗ್ತಿದೆ, ಇಲ್ಲಿ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿದೆ ಆಯಿತಾ. ನಮಗೀಗ ಏನು ಬೇಕು, ಎರಡು ವೆಕ್ಟರ್ಸಿನ ನಡುವೆ ಆ್ಯಂಗಲ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗಬೇಕು. ಸೊ ಈ ಆ್ಯಂಗಲ್ ಎಷ್ಟಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು, ಫಸ್ಟ್ ಈ ಕಡೆ ನೋಡುವ. ಫಸ್ಟು ಇದೇ ಒಂದು ಸ್ಟ್ರೇಟ್ ಲೈನ್ ತಾನೆ, ಆ ಸ್ಟ್ರೇಟ್ ಲೈನಲ್ಲಿ ಇರೋ ಅಷ್ಟು ಆ್ಯಂಗಲ್ಸನ್ನು ಸಮ್ ಮಾಡಿದರೆ ನಮಗೇನಾಗಬೇಕು, ಅದು 180 ಡಿಗ್ರಿಗೆ ಈಕ್ವಲ್ ಆಗಬೇಕು. ಸೊ ಹಾಗಿದ್ದರೆ ಇಲ್ಲಿ ಥೀಟಾ ಇದೆ, ಇಲ್ಲಿ 90 ಡಿಗ್ರಿ ಇದೆ ಆಯಿತಾ. ಸೊ ಇದು ಎಷ್ಟಾಗುತ್ತೆ, ಥೀಟಾ ಮತ್ತು 90 ಡಿಗ್ರಿ ಅಂತಂದರೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 90 ಇದೆ, ಇದು ಥೀಟಾ ಇದೆ, ಈ ಥರದ್ದು ಇರೋದು. ಇಟ್ ಈಸ್ ಥೀಟಾ, ಇಟ್ ಈಸ್ 90 ಡಿಗ್ರಿ. ಸೊ ಸಮ್ ಆಫ್ ದ 3 ಆ್ಯಂಗಲ್ಸ್ ಎಷ್ಟಾಗುತ್ತೆ, 180 ಡಿಗ್ರಿ. 180 ಡಿಗ್ರಿ ಆಗಬೇಕಂತಂದರೆ ಇದು 90 ಇದೆ, ಇದು ಥೀಟಾ ಅಂತಂದರೆ ಇದು 90 ಮೈನಸ್ ಥೀಟಾ ಆಗಬೇಕು. ಎಷ್ಟಾಗಬೇಕು, ಇದು 90 ಮೈನಸ್ ಥೀಟಾ. 90 ಮೈನಸ್ ಥೀಟಾ ಪ್ಲಸ್ 90 ಪ್ಲಸ್ ಥೀಟಾ ಮಾಡಿ. 90 ಮೈನಸ್ ಥೀಟಾ ಪ್ಲಸ್ 90 ಪ್ಲಸ್ ಥೀಟಾ. ಸೊ ಮೈನಸ್ ಥೀಟಾ ಪ್ಲಸ್ ಥೀಟಾ ಕ್ಯಾನ್ಸಲ್ ಆಯಿತು, 90 ಪ್ಲಸ್ 90 180 ಆಯಿತು. ಪ್ರೂವ್ ಆಯಿತಾ, ವ್ಯಾಲಿಡ್ ಇದೆ ಅಂತ ಗೊತ್ತಾಯ್ತಾ. ಸೊ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು 90 ಮೈನಸ್ ಥೀಟಾ. 90 minus theta. If this is 90 minus theta and this is 90 degree, ಹಾಗಿದ್ರೆ ಇದು ಎಷ್ಟಕ್ಕೆ ಈಕ್ವಲ್ ಆಗುತ್ತೆ, 180 ಡಿಗ್ರಿ ಆಗಬೇಕಂತಂದರೆ 90 ಮೈನಸ್ ಥೀಟಾ ಪ್ಲಸ್ 90 ಪ್ಲಸ್ ಇದು ಎಕ್ಸ್ ಅಂತ ಅಂದ್ಕೊಳ್ಳಿ ಈಸ್ ಈಕ್ವಲ್ಸ್ ಟು 180. ಸೊ 90 ಪ್ಲಸ್ 90 180 ಪ್ಲಸ್ ಎಕ್ಸ್ ಮೈನಸ್ ಥೀಟಾ ಈಸ್ ಈಕ್ವಲ್ಸ್ ಟು 180. ಸೊ 180 180 ಕ್ಯಾನ್ಸಲ್ ಆಯಿತು, ಎಕ್ಸ್ ಈಸ್ ಈಕ್ವಲ್ಸ್ ಟು
0 ಇರುತ್ತೆ, ಇಲ್ಲಿ ಮೈನಸ್ ಥೀಟಾ ಹೊರಗೆ ಹೋಯ್ತು ಅಂತಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಥೀಟಾ ಅಂತಂದರೆ ಇಲ್ಲಿ ಆ್ಯಂಗಲ್ ಎಷ್ಟಿದೆ ಅಲ್ಲ ಅಷ್ಟೇ ಆ್ಯಂಗಲ್ ಏನಾಗುತ್ತೆ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಥೀಟಾ. ಗೊತ್ತಾಯ್ತಲ್ಲ. ಸೊ ಇವಾಗ ನಮಗೇನು ಸಿಕ್ತು, ಆ್ಯಂಗಲ್ ಬಿಟ್ವೀನ್ ದ ಟು ವೆಕ್ಟರ್ಸ್ ಸಿಕ್ತು. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗೆ ಫೈಂಡ್ ಔಟ್ ಮಾಡಿದ್ದಂಥ ಆ್ಯಂಗಲ್ಸ್, ಈ ಆ್ಯಂಗಲ್ಸ್ ಹೆಂಗೆ ಮಾಡಿದ್ದಂತ ಗೊತ್ತಾಯ್ತಂತಂದರೆ ಈ ಥರದ್ದು ನಿಮಗೆ ಯಾವ ನ್ಯೂಮೆರಿಕಲ್ ಕೊಟ್ಟರು ಮಾಡೋಕ್ಕೆ ಬರುತ್ತೆ. ಸೊ ಇದು ನಾವೇನು ಮಾಡ್ತಿರೋದು ಸದ್ಯಕ್ಕೆ ಜನರಲೈಸೇಷನ್ ಮಾಡ್ತಿರೋದು. ಈ ಥರದ್ದು ಒಂದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಬಂತಂದರೆ ಯಾವ ಫಾರ್ಮುಲಾ ಹಾಕಿ ಮಾಡೋದಂತ ಹೇಳಿ ನೋಡ್ತಿರೋದು, ಆಯಿತಾ. ಸೊ ಅಗೇನ್ ರಿಸಲ್ಟೆಂಟ್ ಆಫ್ ದ ಟು ವೆಕ್ಟರ್ಸ್ ಈಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಪ್ಲಸ್ 2v into v cos theta. ಚೇಂಜ್ ಇನ್ ವೆಲಾಸಿಟಿ ಮಾಡ್ತಿರುತ್ತಾನೆ. v ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಮೈನಸ್ 2v into v cos theta ಫಾರ್ಮುಲಾನ ಅಪ್ಲೈ ಮಾಡಿದ್ವಿ. ಯಾವ ಫಾರ್ಮುಲಾ ಆ್ಯಕ್ಚುಲಿ ಅಪ್ಲೈ ಮಾಡಿದ್ದು, r ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab cos ಥೀಟಾ ಈ ಫಾರ್ಮುಲಾನ ಅಪ್ಲೈ ಮಾಡಿರೋದು. ಎ ಆ್ಯಂಡ್ ಬಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಹಾಗಾಗಿ ಡೈರೆಕ್ಟ್ ವಿ ಆ್ಯಂಡ್ ವಿ ಅಂತ ಬರ್ಕೊಂಡಿದ್ದೀನಿ. ಸೊ ಆರ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ 2v ಸ್ಕ್ವೇರ್ ಮೈನಸ್ 2 ಇಂಟು ವಿ ಇಂಟು ವಿ ಏನಾಗುತ್ತೆ ವಿ ಸ್ಕ್ವೇರ್ ಆಗುತ್ತೆ ಕಾಸ್ ಥೀಟಾ. ಸೊ ಆರ್ ಇಸ್ ಈಕ್ವಲ್ಸ್ ಟು 2v ಸ್ಕ್ವೇರ್ ಕಾಮನ್ ಇದೆ, ಟೇಕ್ ಇಟ್ outside, not outside the square root. 2v square ಏನು ಲೆಫ್ಟ್ ಔಟ್ ಆಗುತ್ತೆ 1 minus cos theta which is equals to square root of 2v square 1 minus cos theta ನ ಹೇಗೆ ಬರ್ಕೊಳ್ತೀವಿ, ಇಲ್ಲಿ ಒಂದು ಐಡೆಂಟಿಟಿನ ಯೂಸ್ ಮಾಡ್ತೀವಿ. ಯಾವ ಐಡೆಂಟಿಟಿ, ನೀವು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ಕಲ್ತಿದ್ದೀರಿ ಒಂದು ಐಡೆಂಟಿಟಿ. ನೆಕ್ಸ್ಟ್ ಸೀಕೆಂಡ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ಒಂದು ಐಡೆಂಟಿಟಿನ ಕಲ್ತಿದ್ದೀರಿ. ಅದೇ ಥರ ಇನ್ನೂ ಕೆಲವೊಂದಿಷ್ಟು ಐಡೆಂಟಿಟೀಸ್ ಬರ್ತವೆ ಟ್ರಿಗ್ನೋಮೆಟ್ರಿಯಲ್ಲಿ, ಅದನ್ನ ನೀವು ನೆಕ್ಸ್ಟ್ ಕಲಿತೀರಿ. ಇದನ್ನು ಜಸ್ಟ್ ನೆನ್ಪಿಟ್ಕೊಳ್ಳಿ, ಏನಂತ ಹೇಳಿ, ಕಾಸ್ 2 ಥೀಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ 2 sin square theta. cos 2 theta is equals to 1 minus 2 sin square theta. ಇಲ್ಲಿ 2 theta ಮತ್ತು ಥೀಟಾನ ನಾವು ಹಾಫ್ ಮಾಡ್ಕೊಂಡ್ವಿ ಅಂತಂದರೆ ಥೀಟಾ ರೆಡ್ಯೂಸಸ್ ಟು ಥೀಟಾ ಹಾಫ್ ಅಂತಂದರೆ ಏನು, 60 ಡಿಗ್ರಿ ಅಂತಂದರೆ 30 ಡಿಗ್ರಿಗೆ ಕನ್ವರ್ಟ್ ಮಾಡ್ತಿದ್ದೀವಿ ಅಂತ, 120 ಡಿಗ್ರಿ ಅಂತಂದರೆ 60 ಡಿಗ್ರಿಗೆ ಕನ್ವರ್ಟ್ ಮಾಡ್ತಿದ್ದೀವಿ ಅನ್ಕ. ಸೊ ಆವಾಗ ಏನಾಗುತ್ತೆ, ಇದು 2 ಥೀಟಾ ಹೋಗಿ ಕಾಸ್ ಥೀಟಾ ಆಗುತ್ತೆ ಇಸ್ ಈಕ್ವಲ್ಸ್ ಟು 1 ಮೈನಸ್ 2 times sin square theta by 2 sin square theta by 2 ಈ ಐಡೆಂಟಿಟಿ ಸಿಕ್ತು. ಈ ಐಡೆಂಟಿಟಿನ ನಾವೇನು ಮಾಡ್ತಿರೋದು ಇವಾಗ ಈ ಫಾರ್ಮುಲಾದಲ್ಲಿ ಯೂಸ್ ಮಾಡ್ತಿರೋದು. ಸೊ 2v ಸ್ಕ್ವೇರ್ r is equals to square root of 2 times v square 1 minus cos theta ಬದಲಿ ಏನು ಬರ್ಕೋಬೇಕು ನಾವೀಗ 1 minus 2 sin square theta by 2 1 minus 2 sin square theta by 2 1 minus 2 sin square theta by 2 and the rest is simplification. ಎಷ್ಟಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 2v ಸ್ಕ್ವೇರ್ into bracket 1 minus minus into plus minus 1 minus into minus plus 2 times sin square theta by 2. So square root of 2v square 1 plus 1 minus 1 cancel ಆಗುತ್ತೆ 2 sin square theta by 2 ಆಗುತ್ತೆ. ಸೊ 2 into 2 4 ಆಗುತ್ತೆ, 4 ಅನ್ನು ರೂಟ್ ಹೊರಗೆ ತೆಗೆದ್ವಿ ಅಂತಂದರೆ 2 ಆಗುತ್ತೆ. ಸೊ ಇದನ್ನು ನೋಡಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ, ಸ್ಕ್ವೇರ್ ರೂಟ್ ಆಫ್ 4v ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ರೂಟಿಂದ ಹೊರಗೆ ತೆಗೆದ್ವು ಅಂತಂದರೆ ಏನು ಲೆಫ್ಟ್ ಔಟ್ ಆಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು 2v ಸೈನ್ ಥೀಟಾ ಬೈ 2. ರಿಸಲ್ಟೆಂಟ್ ಎಷ್ಟು ಸಿಗುತ್ತೆ ನಮಗೆ ಆವಾಗ 2v ಸೈನ್ ಥೀಟಾ ಬೈ 2. ಹೇಗೆ ಮಾಡಿದ್ವಿ ಅಂತ ಗೊತ್ತಾಯ್ತಲ್ಲ, ಫಸ್ಟ್
ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ವೇರಿಯೇಷನ್ ಏನು ಸರ್ಕ್ಯುಲರ್ ಮೋಷನನ್ನು ತೋರಿಸ್ತಿದೆ. ಆ ಸರ್ಕ್ಯುಲರ್ ಮೋಷನನ್ನು ನಾವೇನು ಮಾಡಿದ್ವಿ, ಗ್ರಾಫಿಕಲ್ ಮೆಥಡಿಗೆ ಫಸ್ಟ್ ಈಸಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ವಿ. 2 ವೆಕ್ಟರ್ಸಿನ ನಡುವೆ ಆ್ಯಂಗಲ್ ಫೈಂಡ್ ಔಟ್ ಮಾಡಿದ್ವಿ. ಅದಕ್ಕೆ ಯಾವ ಫಾರ್ಮುಲಾನ ಅಪ್ಲೈ ಮಾಡಿದ್ವಿ, ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಮಾಡಿದ್ವಲ್ಲ ಆ ಫಾರ್ಮುಲಾನ ಅಪ್ಲೈ ಮಾಡಿದ್ದೀವಿ. ಇಲ್ಲಿ ಒಂದು ಸ್ಮಾಲ್ ಐಡೆಂಟಿಟಿನ ಯೂಸ್ ಮಾಡಿದ್ದೀವಿ. ನೋಡ್ಲಿಕ್ಕೆ ಡಿಫಿಕಲ್ಟ್ ಅನಿಸ್ತೈತೆ, ಒಂದು 2-3 ಸತಿ ಪ್ರಾಕ್ಟೀಸ್ ಮಾಡಿ ಈಸಿ ಆಗುತ್ತೆ. ಸೊ ಅದು ನಮಗೆ ಒಂದು ಫೈನಲ್ ಕನ್ಕ್ಲೂಷನ್ನು, ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನಲ್ಲಿ ಇತ್ತಂತಂದರೆ ಕಾನ್ಸ್ಟೆಂಟ್ ಸ್ಪೀಡನ್ನು ಅದು ಮೇಂಟೈನ್ ಮಾಡ್ತಿದೆ ಅಂತಂದರೆ ಆ ರಿಸಲ್ಟೆಂಟನ್ನು ಯಾವ ಫಾರ್ಮುಲಾದಿಂದ ಯೂಸ್ ಫೈಂಡ್ ಔಟ್ ಮಾಡಬಹುದು, 2v times sin θ/2 ವೇರ್ θ is the angle between the 2 vectors or theta is the angle subtended at the center of the ಸರ್ಕಲ್. ಅರ್ಥ ಆಗ್ತಿದೆ? ಸರ್ಕ್ಯುಲರ್ ಮೋಷನ್ ಕಾನ್ಸೆಪ್ಟಿಗೆ ಡೈರೆಕ್ಟಾಗಿ ಈ ಫಾರ್ಮುಲಾ ನಾವು ಹಾಕಿ ಸಾಲ್ವ್ ಮಾಡಿದ್ವಿ. I hope you have understood today's session. We will meet in the next session with some new concepts. Thank you.